ವಿಧಿವೆಸೆದ ನಂಟು ಭಾಗ 22. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ಅವನ ಸ್ಪರ್ಶಕ್ಕಾಗಲಿ ಶುಭಾಶಯಕ್ಕಾಗಲಿ ಯಾವುದೇ ಪ್ರತಿಕ್ರಿಯೆ ತೋರದೆ ಕಲ್ಲಿನ ಶಿಲೆಯಂತೆ ನಿಂತಿದ್ದ ಹೆಂಡತಿಯನ್ನು ಮಧು ಎಂದು ತನ್ನ ಕಡೆ ತಿರುಗಿಸಿಕೊಂಡ. ಅಷ್ಟೇ ವೇಗವಾಗಿ ತನ್ನ ಅಪ್ಪಿ ಅಳುತ್ತಿದ್ದ ಮಧುವನ್ನು ಕಂಡು ಮಧು ಏನಾಯಿತು ಎಂದ. ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಿರುವುದನ್ನು ಕಂಡು ಅವಳ ಮುಖವನ್ನು ತನ್ನ ಅಂಗೈಯ ಬೊಗಸೆಯಲ್ಲಿ ಹಿಡಿದು ಮಧು ಏನಾಯಿತು ಎಂದ. ಮುಂದೆ ಸೂರ್ಯ ದೊಡ್ಡಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ. ಡಾಕ್ಟರ್ ಏನು ಹೇಳೋಕ್ಕಾಗುವುದಿಲ್ಲ ಎನ್ನುತ್ತಿದ್ದಾರಂತೆ. ದೊಡ್ಡಪ್ಪ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರಂತೆ ಎಂದ. ಅವಳ ಮಾತಿಗೆ ಕ್ಷಣಕಾಲ ಏನೂ ಮಾತನಾಡದೆ ನಿಂತ. ಒಂದೇ ಸಮನೆ ಕಣ್ಣೀರು ಮಿಡಿಯುತ್ತಾ ನಿಂತಿದ್ದ ಹೆಂಡತಿ ಮುಗ ನೋಡಿ ಪಿಚ್ಚೆನಿಸಿತು. 5 ತಿಂಗಳ ಮುಂಚೆಯೇ ಕಾರ್ತಿಕ್ಗೆ ಸೂಕ್ಷ್ಮವಾಗಿ ತಿಳಿಸಿ ಬಂದಿದ್ದ. ಅಂಕಲ್ನ ಚೆನ್ನಾಗಿ ನೋಡಿಕೊಳ್ಳಿ, ಯಾವುದಕ್ಕೂ ಒಮ್ಮೆ ECG ಮತ್ತು ರಕ್ತ ಪರೀಕ್ಷೆ ಮಾಡಿಸು, ಹಾಗೆ ಒಮ್ಮೆ ಹೃದಯ ತಜ್ಞರ ಬಳಿ ತೋರಿಸು ಎಂದು ಹೇಳಿ ಬಂದಿದ್ದ. ಆದರೆ ಅವನ ಮಾತನ್ನು ಕಾರ್ತಿಕ್ ಕಿವಿಯ ಮೇಲೆ ಬೀಳಿಸಿಕೊಳ್ಳದೆ ಉಡಾಫೆ ಮಾಡಿದ್ದರ ಫಲ ಇಂದು ಈ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ತನ್ನ ತಬ್ಬಿ ಅಳುತ್ತಿದ್ದವಳ ಕಣ್ಣ ಹನಿ ಅವನ ಎದೆಯನ್ನ ನೆನೆಸುತ್ತಿತ್ತು. ಅವಳ ಕಂಗಳ ಬಿಸಿಯ ಹನಿಗಳೇ ಹೇಳುತ್ತಿತ್ತು ಅವಳು ಅವರ ದೊಡ್ಡಪ್ಪನನ್ನು ಅದೆಷ್ಟು ಗೌರವಿಸುತ್ತಾಳೆ, ಜೊತೆಗೆ ಪ್ರೀತಿಸುತ್ತಾಳೆ ಎಂದು. ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿ ಅವಳ ಬೆನ್ನನ್ನು ಸವರಿ, ಛೇ ಯಾಕೆ ಹೀಗಾಗುತ್ತಿದೆ, ಕೊಂಚ ನೆಮ್ಮದಿಯ ನಿಟ್ಟುಸಿರು ಬಿಡುವಾಗಲೇ ಉಸಿರುಗಟ್ಟಿಸುವಂತಹ ವಾತಾವರಣ ಸೃಷ್ಟಿಯಾಗುವುದಲ್ಲ. ಮಧು ಅದರಲ್ಲೂ ತನ್ನ ತಂದೆಯನ್ನು ಕಳೆದುಕೊಂಡು ಕೊಂಚ ಮಟ್ಟಿಗೆ ಸುಧಾರಿಸಿಕೊಳ್ಳುವಾಗಲೇ ಇವರ ದೊಡ್ಡಪ್ಪನಿಗೆ ಹೀಗಾಗಬೇಕಾ? ಸೂರ್ಯ ದೊಡ್ಡಪ್ಪನಿಗೆ ಏನೂ ತೊಂದರೆಯಾಗುವುದಿಲ್ಲ ಅಲ್ವಾ ಎಂದು ಕಣ್ಣೀರು ಮಿಡಿಯುತ್ತಾ ಕೇಳದೆಯ ಮಡದಿಯ ಕಂಡು, ಏನೂ ಆಗುವುದಿಲ್ಲ ಮಧು, ನೀನು ಸಮಾಧಾನ ತಂದಿಕೊ ಎಂದು ಅವಳ ಕೆನ್ನೆಯನ್ನು ಬಹಳ ಮೃದುವಾಗಿ ಸವರಿ, ನಾನು ದೊಡ್ಡಪ್ಪನನ್ನ ನೋಡಬೇಕು, ನನ್ನ ಕಣ್ಣೀರನ್ನು ಒರೆಸಿಕೊಂಡು ಅವನಲ್ಲಿ ಕೋರಿಕೆಯಿಂದ ಕೇಳಿದಳು. ಸರಿ ಹೋಗೋಣ, ಬೇಗ ಸ್ನಾನ ಮಾಡಿ ತಯಾರಾಗು ಎಂದು ಕಾರ್ತಿಕ್ಗೆ ಫೋನ್ ಮಾಡಲು ಮೊಬೈಲ್ ಹಿಡಿದು ಹೊರಟ. ಸತ್ಯಪ್ರಕಾಶರಿಗಂತೂ ತನ್ನ ಗೆಳೆಯನಿಗೆ ಪರಿಣಮಿಸಿದ ಸ್ಥಿತಿ ಕಂಡು ಮರುಗಿದ್ದರು. ಮನದಲ್ಲೇ ದೇವರಿಗೆ ಕೈ ಮುಗಿದರು. ದೇವರೇ ಅವನು ಕ್ಷೇಮವಾಗಿರಲಿ ಎಂದು ಪ್ರಾರ್ಥಿಸಿ ಆಸ್ಪತ್ರೆಯ ಕಡೆ ಮುಖ ಮಾಡಿದರು. ಆಸ್ಪತ್ರೆಯ ಆವರಣ ಪ್ರವೇಶಿಸುವಾಗ ಯಾವುದೋ ತಲ್ಲಣ ಭೀತಿ ಅವಳನ್ನು ಆವರಿಸತೊಡಗಿತ್ತು. ಕ್ಷಣ ಕ್ಷಣ ಎದೆ ಜಲ್ಲೆನಿಸುತ್ತಿತ್ತು. ಕಳವಳ ಕಂಪನ ನಡುವೆಯೇ ಆಸ್ಪತ್ರೆ ಪ್ರವೇಶಿಸಿದವಳಿಗೆ ಕಂಡಿದ್ದು ಅಂಕಿತಾ. ತನ್ನ ಕನ್ನಡಕವನ್ನು ತೆಗೆದು ಕಣ್ಣುಗಳನ್ನು ಉಜ್ಜಿಕೊಂಡು ಮತ್ತೊಮ್ಮೆ ನೋಡಿದವಳಿಗೆ ಅದು ಅಂಕಿತಾನೇ. ಅವಳನ್ನು ನೋಡಿದ್ದೇ ಹೇಳಲಾಗದ ಆನಂದ ಉದ್ಭವಿಸಿತ್ತು ಮಧುಗೆ. ತಕ್ಷಣ ಅವಳ ಬಳಿ ಹೋಗಬೇಕೆಂದಿದ್ದೇ ಕಾಲುಗಳು ತಟಸ್ಥವಾದವು. ಯಾಕೋ ಅವಳ ಬಳಿ ಹೋಗಿ ಮಾತನಾಡಲು ಹಿಂಜರಿಕೆಯಾಗತೊಡಗಿತ್ತು ಅವಳ ಮನ. ಅಬ್ಬಾ, ಇಷ್ಟು ದಿನ ಅಂಕಿತಾ ಎಲ್ಲಿದ್ದಾಳೆ ಎಂದು ದೊಡ್ಡಪ್ಪ ಅವಳದ್ದೇ ಯೋಚನೆಯಲ್ಲಿ ಮುಳುಗಿದ್ದರು. ಈಗ ಅವಳನ್ನು ನೋಡಿ ದೊಡ್ಡಪ್ಪನಿಗೆ ಬಹಳ ಸಂತೋಷವಾಗುವುದು ಎಂದ ಕ್ಷಣ ದೊಡ್ಡಪ್ಪ ಎಂದು ಸೂರ್ಯ ಮತ್ತು ಕಾರ್ತಿಕ್ ನಿಂತಿದ್ದ ಕಡೆ ಬಂದು, ಅಣ್ಣ ದೊಡ್ಡಪ್ಪ ಎಂದಳು. ಮಧು ಅಪ್ಪನಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ, ತೀವ್ರ ನಿಗಾ ಘಟಕದಲ್ಲಿದ್ದಾರೆ, ಯಾರನ್ನೂ ಒಳಗೆ ಬಿಡುತ್ತಿಲ್ಲ, ಸಂಜೆಯ ನಂತರ ಪ್ರಜ್ಞೆ ಬರಬಹುದು ಎಂದು ಹೇಳಿದ್ದಾರೆ ಎಂದು ಕೈ ಕಟ್ಟಿಕೊಂಡ ಕಾರ್ತಿಕ್. ಆಸ್ಪತ್ರೆ ಎಂದರೆ ಮೂಗು ಮುರಿಯುತ್ತಿದ್ದ ದೊಡ್ಡಪ್ಪ 1 ದಿನದಿಂದ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಜ್ಞಾನವಿಲ್ಲದೆ ಮಲಗಿದ್ದಾರೆ. ದೊಡ್ಡಪ್ಪ ಒಮ್ಮೆ ಕಣ್ಣು ಬಿಟ್ಟು ಬಿಡಿ ಎಂದವಳ ಕಣ್ಣಾಗಲೇ ತುಂಬಿದ್ದವು. ಏನೊಂದು ಮಾತನಾಡದೆ ಅಲ್ಲೇ ಇದ್ದ ಖಾಲಿ ಕುರ್ಚಿಯ ಮೇಲೆ ಕುಳಿತುಕೊಂಡಳು. ತನ್ನ ತಂದೆಗಿಂತ ಹೆಚ್ಚು ವೀರಭದ್ರಯ್ಯನವರು ಮಧು ಪಾಲಿಗೆ ತನ್ನ ಜೀವನದಲ್ಲಿ ಬೆಳಕಿನಂತೆ ಬಂದು ತನ್ನ ವಿದ್ಯಾದಾನ ನೀಡಿ ಸುರಕ್ಷಿತ ನೆಲೆ ಒದಗಿಸಿಕೊಟ್ಟವರು. ತಮ್ಮ ಮಗಳಾದರೂ ತನ್ನನ್ನು ಸ್ವಂತ ಮಗಳಂತೆ ಕಂಡು ಬಾಯಿ ತುಂಬ ಮಗಳೇ ಎಂದು ಕರೆದಾಗ ಯಾವುದೋ ಒಂದು ಸಿಹಿಯಾದ ಹಿತವಾದ ಭಾವ ಆವರಿಸುವುದು ಮಧುಗೆ. ಅವಳ ಪಕ್ಕದಲ್ಲಿ ಕುಳಿತ ಸೂರ್ಯನಿಗೆ ಮಧು ಬಲಗಡೆ ಕುಳಿತಿದ್ದ ಅಂಕಿತಾ ಕಾಣಲೇ ಇಲ್ಲ. ಮಧು ಕೈ ಹಿಡಿದು, ಏನೂ ತೊಂದರೆ ಇಲ್ಲ, ಸಾಯಂಕಾಲದಷ್ಟರಲ್ಲಿ ಪ್ರಜ್ಞೆ ಬರುತ್ತದೆ ಎಂದು ಅವಳನ್ನು ಸಮಾಧಾನಿಸಿ ತನ್ನ ಕಣ್ಣು ಬಲಗಡೆ ಹೊರಟಿಸಿದಾಗ ಕಂಡ ಅಂಕಿತಾನನ್ನು ನೋಡಿ ಅಂಕಿತಾ ಎಂದು ಖುಷಿಯಿಂದ ಮೆಲ್ಲಗೆ ಉದ್ಗರಿಸಿದ್ದ. ಅವನ ಕಣ್ಗಳು ಸಹ ನಂಬಲಾಗಲಿಲ್ಲ. ಅದು ಅಂಕಿತಾನು. ಅವಳು ಮತ್ತೊಮ್ಮೆ ದೀರ್ಘವಾಗಿ ನೋಡಿ, ಹೌದು ಇದು ಅಂಕಿತಾನೆ ಎಂದು ತಕ್ಷಣ ಎದ್ದು ಹೋಗಬೇಕೆಂದನು. ಅಷ್ಟೇ ವೇಗವಾಗಿ ನಿಂತು ಬಿಟ್ಟನು ಅವನ ದನಿ. ಮಧು ಕಿವಿ ಪ್ರವೇಶಿಸಿದೊಡನೆ ಪಟ್ಟನೆ ಅವನ ಕಡೆ ನೋಡಿದಳು. ಅವನು ಕಣ್ಣುಗಳಲ್ಲಿ ಯಾವುದೇ ಒಂದು ಕಾಂತಿ ಕಂಡಿತ್ತು. ತುಟಿಯಲ್ಲಿ ಸಣ್ಣಗೆ ಸೂಸುತ್ತಿದ್ದ ಮುಗುಳ್ನಗೆ ಮಧು ಮನಸ್ಸಿನಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿತ್ತು. ಅಂಕಿತಾ ಕಂಡಿದ್ದೇ ತನ್ನೊಳಗೆ ಒಮ್ಮೆಯೂ ನೋಡದೆ ಕುಳಿತ ಗಂಡನನ್ನು ನೋಡಿ ಮೊದಲ ಬಾರಿ ಅಸುರಕ್ಷತೆ ಭಾವ ಕಾಡತೊಡಗಿತ್ತು. ಇವರು ಇನ್ನೂ ಅಂಕಿತಾನ ಮರೆತಿಲ್ಲವೇ? ಅವಳ ಮೇಲೆ ಇನ್ನೂ ಒಲವಿದೆಯಾ? ಹಾಗಾದರೆ ಇವರು ನನ್ನ ಜೊತೆ ಮುಕ್ತವಾಗಿ ಸಂಸಾರ ಮಾಡಿಲ್ಲ, ಅತ್ತಿಗೆ ಹೇಳಿದ ಹಾಗೆ ಎಂದು ತಲೆಯಾಡಿಸಿ ತನ್ನ ಎಗ್ಗು ಸಿಕ್ಕಿಲ್ಲದೆ ಎಲ್ಲೆಂದರಲ್ಲಿ ಅಲ್ಲಿ ಹರಿಯುತ್ತಿದ್ದ ಅವಳ ಆಲೋಚನೆಗಳಿಗೆ ಮಧು ಎಷ್ಟೇ ದುರಾಲೋಚನೆ ಸರಿಯಿಲ್ಲ, ನೀನು ಉಪನ್ಯಾಸಕಿ ವೃತ್ತಿಯಲ್ಲಿದ್ದು
ಅತ್ತಿಗೆ ಹೇಳಿದ ಹಾಗೆ ಇಲ್ಲ ಎಂದು ತಲೆಯಾಡಿಸಿ ತನ್ನ ಎಗ್ಗು ಸಿಗ್ಗಿಲ್ಲದೆ ಎಲ್ಲೆಂದರಲ್ಲಿ ಅಲ್ಲಿ ಹರಿಯುತ್ತಿದ್ದ ಅವಳ ಆಲೋಚನೆಗಳಿಗೆ ಮಧು ಇಷ್ಟೆಲ್ಲ ದುರಾಲೋಚನೆ ಸರಿಯಲ್ಲ. ನೀನು ಉಪನ್ಯಾಸಕಿ ವೃತ್ತಿಯಲ್ಲಿದ್ದು ಕೇವಲವಾಗಿ ಯೋಚಿಸುತ್ತಿದ್ದೀಯಾ ಎಂದು ತನ್ನ ಮನಸ್ಸಿನಲ್ಲಿ ಹುಟ್ಟಿದ ಸಂಶಯ ಕಡೆಗಾಣಿಸಿ ತನ್ನ ಗಂಡನ ತೋಳು ಹಿಡಿದು ಅವನ ಭುಜ ಕೊರಗಿ ಅವನ ಗಮನ ಬೇರೆಡೆ ಸೆಳೆಯಲು ಪ್ರಯತ್ನಿಸಿದಳು. ತನ್ನ ತೋಳು ಹಿಡಿದು ತಲೆಗೊರಗಿಸಿದ ಹೆಂಡತಿಯ ನಡೆಗೆ ಮೆಲ್ಲಗೆ ನಕ್ಕಿ, ಅರೆ ಅಂಕಿತಾ, ಎಲ್ಲೋಗಿದ್ದಳು ಇಷ್ಟು ದಿವಸ? ಯಾಕೆ ಇಷ್ಟೊಂದು ಸೊರಗಿ ಹೋಗಿದ್ದಾಳೆ ಎಂದು ಯೋಚಿಸತೊಡಗಿದ್ದ. ಇಂದಾದರೂ ತನ್ನ ಅಪ್ಪನನ್ನು ನೋಡಲು ಬಂದಳಲ್ಲ, ಅಷ್ಟೇ ಸಾಕು, ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾಳೆ ತಾನೆ ಎಂದುಕೊಂಡು ಸುಮ್ಮನಾದ. ತನ್ನ ಗಂಡನ ತೋಳಿಗೊರಗಿದ ಅಂಕಿತಾ ಕಡೆ ನೋಡಿದಳು. ಮಧುರ ಸ್ವಲ್ಪ ಸೊರಗಿದಂತೆ ಕಂಡಳು. ಮುಖದಲ್ಲಿ ಮೊದಲಿನ ಕಾಂತಿ ಮಾಸಿತ್ತು. ಅವಳ ಕಣ್ಣುಗಳಲ್ಲಿ ಯಾವುದೋ ನೋವಿನ ಬಾಧಿಸುತ್ತಿರುವಂತೆ ಕಂಡಿತ್ತು. ಕಣ್ಣಿನ ಕೆಳಗಡೆ ದಟ್ಟವಾದ ಕಪ್ಪು ವರ್ತಲಗಳು ಆವರಿಸಿದ್ದವು. ಸುಂದರಿಯಾದ ಅಂಕಿತಾ ತನ್ನ ಸೌಂದರ್ಯದ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸುತ್ತಿದ್ದಳು. ಒಂದು ಸಣ್ಣ ಮೊಡವೆಯೂ ಅವಳ ನುಣುಪಾದ ಕೆನ್ನೆಯನ್ನು ಸೋಕಲು ಬಿಡದೆ ತನ್ನ ಮುಖವನ್ನು ಸುಂದರವಾಗಿಟ್ಟುಕೊಳ್ಳುತ್ತಿದ್ದ ಅಂಕಿತಾನ ಮುಖದಲ್ಲಿ ಮೊದಲ ಬಾರಿ ಕಪ್ಪು ಕಲೆಗಳು ಎಂದು ಕಂಡವು. ತನ್ನ ಸೌಂದರ್ಯದ ಪ್ರಜ್ಞೆ ಮರೆತಂತೆ ಕಂಡಳು. ತಕ್ಷಣ ಮಧು ತನ್ನ ಸುತ್ತಮುತ್ತಲು ತಿರುಗಿಸಿದಳು. ಅವಳ ಗಂಡ ಯಾರು ಎಂದು, ಯಾರಿರಬಹುದು ಅಂಕಿತಾನ ಗಂಡ ಎಂದು ಅಲ್ಲಿ ನಿಂತಿದ್ದ ಎಷ್ಟೋ ಪುರುಷರನ್ನ ನೋಡಿ ಸುಮ್ಮನೆ ಕುಳಿತಳು. ಅವಳೊಂದಿಗೆ ಮಾತನಾಡಲು ಮನ ಬಹಳವೇ ಹಿಂಜರಿತಿತ್ತು. ತನ್ನ ಗಂಡನ ತೋಳನ್ನು ಗಟ್ಟಿಯಾಗಿ ಹಿಡಿದು ನಿಮ್ಮನ್ನು ಯಾರಿಗೆ ಬಿಟ್ಟುಕೊಡಲಾರೆ ಎಂಬಂತೆ ಸುಮ್ಮನೆ ಕುಳಿತು ಬಿಟ್ಟಳು. ಇಂದು ವೈಷ್ಣವಿಯ ಮನಕ್ಕೆ ಬಹಳ ಬೇಸರವಾಗಿತ್ತು. ಅಪ್ಪ ಅಮ್ಮನ ಒತ್ತಾಯಕ್ಕೆ ಅಪ್ಪ ನೋಡಿದ ಹುಡುಗನನ್ನು ಮದುವೆಯಾಗಲು ಸಮ್ಮತಿಸಿದ್ದಳು. ನಿನ್ನೆ ಎಲ್ಲ ಇದೇ ಬೇಸರದಲ್ಲಿ ಮುಳುಗಿ ಹೋಗಿದ್ದವಳಿಗೆ ಮಧು ಕರೆ ಮಾಡಿದಾಗ ಸ್ವೀಕರಿಸಲಿಲ್ಲ. ಅವಳ ಮುಂದೆ ತನ್ನ ಬೇಸರವನ್ನು ತೆರೆದಿಡದೆ ಮಾತನಾಡಲು ಅವಳಿಗೆ ಸಾಧ್ಯವಿಲ್ಲ. ಎಲ್ಲವುದಕ್ಕಿಂತ ಹೆಚ್ಚಾಗಿ ತನ್ನ ಮಾತಿನಲ್ಲೇ ಮನದ ಭಾವನೆ ಓದುವ ಸಾಮರ್ಥ್ಯ ಮಧುಗಿದೆ ಎಂದು ಬಲ್ಲವಳು. ತನ್ನ ಬೇಸರವನ್ನು ಮಧುಗೆ ಹೇಳಲು ಮನಸ್ಸಿಲ್ಲದೆ ನಿನ್ನೆ ಅವಳು ಕರೆ ಮಾಡಿದಾಗ ಸ್ವೀಕರಿಸಲಿಲ್ಲ. ಇಂದು ತನ್ನ ಬೇಸರ ತೊಲಗಬೇಕೆಂದರೆ ಮಧುಗೆ ಫೋನ್ ಮಾಡಬೇಕು ಮತ್ತು ಅವಳೊಂದಿಗೆ ಮಾತನಾಡಿದರೆ ಮನಸ್ಸು ತುಸು ನಿರಾಳವಾಗುವುದು ಎಂದು ಸ್ವಲ್ಪ ಸಮಯದಿಂದ ಮಧುಗೆ ಕರೆ ಮಾಡಲು ಪ್ರಯತ್ನಿಸುತ್ತಿದ್ದಳು. ಆದರೆ ಮಧು ತನ್ನ ಕರೆಯನ್ನು ಸ್ವೀಕರಿಸದಿರುವುದು ಮತ್ತೆ ಅವಳ ಮನದಲ್ಲಿ ಬೇಸರದ ಛಾಯೆ ಮೂಡುವಂತೆ ಮಾಡಿತ್ತು. ನಮ್ಮ ಮನಸ್ಸಿಗೆ ಅತಿ ಹೆಚ್ಚು ಬೇಸರವಾದಾಗ, ಹಾಗೆ ನಮಗೆ ಬೇಸರ ಹೇಳಿಕೊಳ್ಳಲು ಯಾರೂ ಇಲ್ಲ ಎಂದರೆ ನಮ್ಮ ಮನಸ್ಸಿನ ಬೇಸರ ನೀಗಿಸೋ ಶಕ್ತಿ ಇರೋದು ಒಂದು ಪ್ರಕೃತಿಗಾದರೆ ಇನ್ನೊಂದು ನಾವು ಬಹಳ ನಂಬುವ ದೇವರ ಸನ್ನಿಧಾನದಲ್ಲಿ ಎಂದ ಮಧು ಮಾತು ನೆನಪಾಯಿತು. ವೈಷ್ಣವಿಗೆ ಈ ಸಮಯದಲ್ಲಿ ತನ್ನ ಬೇಸರ ನೀಗಲು ದೇವಸ್ಥಾನಕ್ಕೆ ಹೋಗುವುದೇ ಸರಿಯೆಂದು ದೇವಸ್ಥಾನದ ಕಡೆ ಮುಖ ಮಾಡಿದಳು. ತನ್ನ ಮನದ ಬೇಸರ ಮತ್ತು ದುಗುಡವನ್ನು ಕಳೆದುಕೊಳ್ಳಲು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಅಲ್ಲಿಂದ ಪಾರ್ಕ್ನಲ್ಲಿ ಕುಳಿತುಕೊಂಡವಳಿಗೆ ಗೆಳತಿಯ ಗೈರು ಹಾಜರಾತಿ ಮತ್ತಷ್ಟು ಬೇಸರ ತಂದೊಡ್ಡಿತ್ತು. ಅಲ್ಲಿ ಕುಳಿತುಕೊಳ್ಳಲು ಅರಿಗಳಿಗೆಯೂ ಸಾಧ್ಯವಾಗದೆ ತುಂಬ ದಿನವಾಯಿತು ಮಾವನನ್ನು ನೋಡಿ ಮಾತನಾಡಿಕೊಂಡು ಬರೋಣವೆಂದು ತೇಜಸ್ವಿ ಮನೆ ಕಡೆ ಹೊರಟಳು. ಬಾಗಿಲು ಬೆಲ್ ಶಬ್ದಕ್ಕೆ ಬಾಗಿಲು ತೆರೆದ ತೇಜಸ್ವಿ ಕ್ಷಣಕಾಲ ಮೂಕ ವಿಸ್ಮಿತನಾಗಿ ನಿಂತುಬಿಟ್ಟ. ಆಕಾಶ ಬಣ್ಣದ ಸಿಲ್ವರ್ ತೊಟ್ಟು, ಹಣೆಗೆ ಕುಂಕುಮವಿಟ್ಟು ಯಾವಾಗಲೂ ಭುಜದ ಮೇಲೆ ಹಾರಾಡುತ್ತಿದ್ದ ಗುಂಗುರ ಕೂದಲನ್ನು ಇಂದು ಹಿಂದಕ್ಕೆ ಕಟ್ಟಿ ಮಲ್ಲಿಗೆ ಮುಡಿದಿದ್ದ ವೈಷ್ಣವಿಯ ನೋಡಿ ಅವನು ವೈಷ್ಣವಿಯನ್ನು ಪ್ರತಿ ಬಾರಿಯೂ ನೋಡಿದಾಗ ಮಾಡರ್ನ್ ಬಟ್ಟೆಯನ್ನು ತೊಟ್ಟು ಉಡುತ್ತಿದ್ದಳು. ಕಾಲೇಜಿನಲ್ಲಿ ಕೆಲಸಕ್ಕೆ ಸೇರಿದ ಕಾರಣದಿಂದ ಸೀರೆಯನ್ನು ಉಡುತ್ತಿದ್ದವಳು. ಅದನ್ನು ಹೊರತುಪಡಿಸಿದರೆ ಎಂದು ಹಣೆಗೆ ಕುಂಕುಮವಿಟ್ಟು ಹೂ ಮುಡಿದಿರಲಿಲ್ಲ. ಮೊದಲೇ ಹಾಲು ಬಿಳುಪಿನ ಮುದ್ದು ಸುಂದರಿ. ಈ ರೀತಿ ಅಲಂಕಾರದಲ್ಲಿ ಯಾವ ಸಿನಿಮಾದ ನಾಯಕಿಗೂ ಕಡಿಮೆ ಇಲ್ಲದಂತೆ ಕಂಡಳು. ತಕ್ಷಣ ಎಚ್ಚೆತ್ತವನು ನಗುಮುಖದಿಂದಲೇ, ಅಪ್ಪ, ನಿಮ್ಮನ್ನು ಹುಡುಕಿಕೊಂಡು ದೊಡ್ಡ ಮನುಷ್ಯರು ಬಂದಿದ್ದಾರೆ ಎಂದ. ಅವನ ಮಾತು ತನಗಲ್ಲ ಎಂಬಂತೆ ಮೂತಿ ತಿರುಗಿಸಿಕೊಂಡು ಒಳ ಹೊರಟಳು. ಮಾವ ಎನ್ನುತ್ತಾ. ಇವಳ ಈ ನಡೆಯೇ ಅವನಿಗೆ ಬಲು ಸೋಜಿಗ. ತಾನು ಒಂದು ಮಾತನಾಡಿದರೆ ಅದಕ್ಕೆ 10 ಮಾತು ಸೇರಿಸಿ ದೊಡ್ಡ ಜಗಳವೇ ಮಾಡುತ್ತಿದ್ದ ವೈಷ್ಣವಿ ಮರೆಯಾಗಿ ಬಿಟ್ಟಿದ್ದಳು. ಇದೆಲ್ಲ ಮಧುರಾಳ ದಯೆ ಎಂದು ಅವನಿಗೂ ತಿಳಿದಿತ್ತು. ಮಧುರಾಳ ಗೆಳೆತನ ಗಾಳಿಯ ಪ್ರಭಾವ. ಅವಳ ಕೋಪ, ಹಠ, ಅಹಂಕಾರವೆಲ್ಲ ಹಾರಿ ಹೋಗಿತ್ತು. ಅನಿರೀಕ್ಷಿತವಾಗಿ ಬಂದ ಸೊಸೆಯನ್ನು ಕಂಡು ಆನಂದದಿಂದ ಬರಮಾಡಿಕೊಂಡರು ಪ್ರಸನ್ನ. 2 ತಿಂಗಳಿನಿಂದ ಮನೆ ಕಡೆ ಬಂದಿರಲಿಲ್ಲ. ಹಾಗಾಗಿ ವೈಶು, ಚೆನ್ನಾಗಿದ್ದೀಯಾ? ಅದೆಷ್ಟು ಸೊರಗಿ ಹೋಗಿ ಬಿಟ್ಟಿದ್ದೀಯಾ ಎಂದು ಸೊಸೆಯ ತಲೆಯನ್ನು ಸವರಿ ಕಾಳಜಿಯಿಂದ ಕೇಳಿದರು. ಅಪ್ಪ, ನಿಮ್ಮ ಸೊಸೆಯನ್ನು ಸೊರಗಿ ಹೋಗಿಲ್ಲ, ಡಯಟ್ ಮಾಡುತ್ತಿದ್ದಾಳೆ. ಮುಂದೆ ಮದುವೆಯಾಗೋ ಹುಡುಗ ನಿಮ್ಮನ್ನು ದಪ್ಪ ಎಂದು ಹೇಳಿಬಿಟ್ಟರೆ ಅದಕ್ಕೆ ಗುಂಡಮ್ಮನವರು ಸಣ್ಣ ಆಗೋ ತಯಾರಿಯಲ್ಲಿದ್ದಾರೆ. ಅವಳನ್ನು ರೇಗಿಸಿ ನಕ್ಕ. ಈಗಲಾದರೂ ತನ್ನೊಂದಿಗೆ ವಾದಕ್ಕೆ ಬೀಳುವವಳು ಎಂಬ ನಿರೀಕ್ಷೆಯಿಂದ.
ಅವನ ಚೇಡಿಕೆಯ ಮಾತಿಗೆ ತಣ್ಣಗೆ ನಕ್ಕಿ, ಹೌದು ಮಾವ, ನಿಮ್ಮಗ ಹೇಳುತ್ತಿರುವುದು ಸರಿಯೇ. ನನ್ನ ಮದುವೆ ನಿಶ್ಚಯವಾಗಿದೆ. ನಾನು ಮದುವೆಯಾಗೋ ಹುಡುಗ ನೀನು ಸಣ್ಣವಾದರೆ ಇನ್ನೂ ಚೆನ್ನಾಗಿ ಕಾಣುತ್ತೀಯಾ ಎಂದರು. ಅದಕ್ಕೆ ಸಣ್ಣವಾಗೋ ತಯಾರಿಯಲ್ಲಿದ್ದೀನಿ. ಅವಳೆಂದು ಮಾತಿನಲ್ಲಿ ಸೋಲುವವಳಲ್ಲ. ಅವಳ ಮಾತಿಗೆ ಚಕಿತನಾದ ತೇಜಸ್ವಿ ತನ್ನ ಕುತೂಹಲವನ್ನು ತೋರಿಕೊಳ್ಳದೆ, ಯಾರೋ ಆ ಪುಣ್ಯಾತ್ಮ ಅಲ್ಲಲ್ಲ, ದುರಾದೃಷ್ಟವಂತ ಎಂದು ಗಲ್ಲದ ಮೇಲೆ ಕೈ ಹೊತ್ತು ಒಳಗೊಳಗೆ ನಗುತ್ತಿದ್ದವನನ್ನು ಕಂಡು ಕೋಪ ಬಂದರೂ ನಿಗ್ರಹಿಸಿ ಸುಮ್ಮನೆ ನಿಂತಳು. ವೈಶು, ಏನು ಹೇಳುತ್ತಿದ್ದೀಯಮ್ಮ? ನಿನಗೆ ಮದುವೆ ನಿಶ್ಚಯ ಆಯಿತಾ? ಹುಡುಗ ಯಾರಮ್ಮ? ಅವರ ಮುಖದಲ್ಲಿ ನಿಮಿಷಗಳ ಹಿಂದೆ ಇದ್ದ ನಗು ಮಾಸಿಯಾಗಿತ್ತು. ವೈಷ್ಣವಿಯನ್ನ ತನ್ನ ಮನೆಯ ಸೊಸೆ ಮಾಡಿಕೊಳ್ಳಬೇಕೆಂದು ಬಹಳ ಆಸೆಯನ್ನು ಹೊಂದಿದ್ದರು. ಆದರೆ ಅವರಿಗೂ ಈ ಬಾರಿಯೂ ನಿರಾಸೆಯಾಯಿತು. ಕೇವಲವಾಗಿ ನಗುತ್ತಾ, ಹ್ಞೂ ಮಾವ, ನನಗೆ ಮದುವೆ ನಿಶ್ಚಯ ಮಾಡಿದ್ದಾರೆ ಅಪ್ಪ. ಹುಡುಗನ ಹೆಸರು ಹರ್ಷ ಎಂಬ ಮಾತು ಕೇಳಿ ಅಪ್ಪ ಮಗ ಇಬ್ಬರು ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡರು. ಅವರಿಗೆ ಆ ಮಾತು ರುಚಿಸಲಿಲ್ಲ ಎಂಬುದಕ್ಕಿಂತ ಹರ್ಷನನ್ನು ಮದುವೆಯಾಗುತ್ತಿರುವುದು ಅವನಿಗೆ ಹಿಡಿಸಲಿಲ್ಲ. ಏನು ಹೇಳುತ್ತಿದ್ದೀಯಾ ವೈಶು ಎಂದು ಅವಳ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದು, ನಿನಗೇನು ತಲೆ ಕೆಟ್ಟಿದೆಯಾ? ಆ ಹರ್ಷನನ್ನು ಮದುವೆಯಾಗುತ್ತಿದ್ದೀಯಾ? ಅವನು ನಿನ್ನ ಹುಟ್ಟಿದ ಹಬ್ಬದ ದಿನ ನಿನ್ನ ರೋಗಿಷ್ಠೆ ಎಂದು ಅವಮಾನಿಸಿದ್ದನು. ಇನ್ಯಾರು ನಿನಗೆ ಗಂಡು ಸಿಗಲಿಲ್ಲವಾ? ನಿಮ್ಮ ಅಪ್ಪನಿಗೆ ಬುದ್ಧಿ ಇಲ್ಲವಾ? ಅವನು ಮೊದಲೇ ಸರಿಯಿಲ್ಲ. ನಿನಗಾದರೂ ಬುದ್ಧಿ ಬೇಡವಾ ವೈಶು? ನಿನಗೇನು ಕಮ್ಮಿಯಾಗಿದೆ? ವಿದ್ಯಾವಂತೆ, ರೂಪವಂತೆ, ಗುಣವಂತೆ, ಸಂಸ್ಕಾರವಂತೆ, ದಡ್ಡಿಯಾಗಿ ಅವನನ್ನು ಮದುವೆಯಾಗಲು ಒಪ್ಪಿದ್ದೀಯಲ್ಲ. ನಾನೇನು ಹೇಳಲಿ ನಿನಗೆ? ಅವನ ಮಾನವಂತೂ ಸಂಪೂರ್ಣ ಕಸಿವಿಸಿಗೊಂಡು ಬಿಟ್ಟಿತ್ತು. ಚಿಕ್ಕ ವಯಸ್ಸಿನಿಂದಲೂ ತನ್ನ ಜೊತೆ ಆಡಿ ಬೆಳೆದವಳು. ಸ್ವಲ್ಪ ಕೋಪ, ದುಡುಕು ಸ್ವಭಾವ, ಹೆಚ್ಚು ಮಾತು ಬಿಟ್ಟರೆ ಸ್ವಚ್ಛ ಮನಸ್ಸಿನ ಹುಡುಗಿ. ವಿದ್ಯಾವಂತನಾದರೂ ಅನಾಗರಿಕನಂತೆ ಬೆಳೆದ ಹರ್ಷನನ್ನು ಮದುವೆಯಾಗುತ್ತಿರುವುದು ಅವಳ ಮೂರ್ಖತನದ ಪರಮಾವಧಿ ಎನಿಸತೊಡಗಿತ್ತು. ಪ್ರಸನ್ನರಿಗೂ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಅವರು ಪ್ರತಿ ಬಾರಿ ನಿನಗೆ ಎಂತಹ ಹುಡುಗ ಬೇಕೆಂದು ಕೇಳಿದಾಗ ಮಾವ ನನಗೆ ಪಿಟ್ಸ್ ಇದೆ ಎಂದು ತಿಳಿದಿದ್ದರು. ಅದರ ಬಗ್ಗೆ ಒಂದು ಮಾತನಾಡದೆ ನನ್ನ ಹೆಸರಿನಲ್ಲಿರೋ ಆಸ್ತಿಯ ಮೇಲೆ ಅವನಿಗೆ ಲೋಭವಿರಬಾರದು. ನನ್ನನ್ನು ಮಗು ಥರ ಪ್ರೀತಿಸುವ ಗಂಡ ಬೇಕು ಮಾವ ಎಂದು ಹೇಳುತ್ತಿದ್ದ ಸೊಸೆ ಇಂದು ಹರ್ಷನನ್ನು ಒಪ್ಪಿದ್ದು ಸಿಂಹದ ಮುಂದೆ ಹೋಗಿ ಜಿಂಕೆ ನನ್ನ ಬದುಕಿಸು ಎಂದಂತೆ ಎನಿಸಿತ್ತು. ಈ ಬಾರಿ ಪ್ರಸನ್ನರವರಿಗೆ ಕೋಪ ಬಂತು. ತನ್ನ ತಂಗಿಯ ಮೇಲಾಗಲಿ ಅಥವಾ ಅವಳ ಗಂಡನ ಮೇಲಾಗಲಿ ಅಲ್ಲ, ಬದಲಾಗಿ ತನ್ನ ಮಗನ ಮೇಲೆ. ಅವನೊಬ್ಬ ಒಪ್ಪಿದ್ದರೆ ಸಾಕು ವೈಷ್ಣವಿಯನ್ನ ತನ್ನ ಮನೆಯ ಯಜಮಾನಿಯಾಗಿಸಿಕೊಳ್ಳಲು. ಆದರೆ ನನ್ನ ಮಗ ಎಂದು ಆ ಜೀವ ಪರಿತಪಿಸಿತ್ತು. ತನ್ನ ಮಾವನ ತೆಕ್ಕೆಯಲ್ಲಿ ಬಿದ್ದು ತನ್ನ ಮನದ ಬೇಸರವನ್ನು ನೀಗಿಸಿಕೊಳ್ಳಬೇಕೆಂದಿದ್ದ ವೈಷ್ಣವಿಗೆ ಅಲ್ಲೂ ನಿರಾಸೆಯಾಯಿತು. ತೇಜಸ್ವಿ ಮನೆಯಲ್ಲಿರುವುದು ಕಂಡು ಅವನೆದುರು ತನ್ನ ಮನದ ಭಾವನೆಯನ್ನು ಎಂದೂ ತೆರೆದಿಡಲು ಅವಳ ಮನ ಒಪ್ಪದು. ಅದಕ್ಕಷ್ಟು ತನ್ನ ಆಡಿಕೊಂಡು ನಗುವ ಎಂದು. ಸರಿ ಮಾವ, ನಾನಿನ್ನು ಬರುವೆ ಎಂದು ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಹೊರಟು ಬಿಟ್ಟಳು. ಪ್ರತಿ ಬಾರಿಯೂ ತನ್ನ ಮನೆಗೆ ಬಂದಾಗ ಅರ್ಧ ದಿನ ಕಳೆಯದೆ, ತನ್ನ ಕೈಯಡಿಗೆ ತಿನ್ನದೆ ಅಲ್ಲಿಂದ ಕದಲುತ್ತಿರಲಿಲ್ಲ ಅವಳು. ಇಂದು ಅರ್ಧ ಗಂಟೆಯೂ ತಂಗದೆ, ಒಂದು ಲೋಟ ನೀರು ಕುಡಿಯದೆ ಹಾಗೆ ಹೊರಟ ಸೊಸೆಯನ್ನು ಕಂಡು ಮನದ ತುಂಬ ನೋವಿನ ಕಾರ್ಮೋಡ ಕವಿಯಿತು. ಅಪ್ಪ ಅವಳಿಗೆ ಒಂದಿಷ್ಟು ಬುದ್ಧಿ ಇಲ್ಲವೇ? ಅವರಪ್ಪ ಹೇಳಿದರಂತೆ ಅದಕ್ಕೆ ಮದುವೆಯಾಗಲು ಒಪ್ಪಿದಳಂತೆ. ಆ ಹರ್ಷ ಸರಿಯಿಲ್ಲ ಅಪ್ಪ. ನನಗೆ ಈ ಮದುವೆ ಇಷ್ಟವಿಲ್ಲವೆಂದು ಹೇಳೋದಕ್ಕೆ ಅವಳಿಗೇನಂತೆ? ಹುಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದೇ ನನಗೆ ತಿಳಿಯುತ್ತಿಲ್ಲ. ಅವನಿಗಂತೂ ವೈಷ್ಣವಿಯ ದುಡುಕು ಸ್ವಭಾವದ ಹುಡುಗಿ ಎಂದು ಸಾರಿ ಸಾರಿ ಬಿಂಬಿಸುತ್ತಿತ್ತು. ಅವಳ ನಿರ್ಧಾರದ ಪೈಕಿ ಅಪ್ಪ ಅತ್ತೆ ಹತ್ತಿರ ಮಾತನಾಡಿ, ಆ ಹರ್ಷ ಸರಿಯಿಲ್ಲ. ಅವನು ವೈಷ್ಣವಿಯನ್ನು ಮದುವೆಯಾಗುತ್ತಿರುವುದು ಆಸ್ತಿ ಆಸೆಯಿಂದ. ಅಪ್ಪ ಅಲ್ಲ, ನಿಮ್ಮ ತಂಗಿಗೆ ಮಗಳ ಭವಿಷ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ಇಲ್ಲವೇ? ಇನ್ನು ಅವಳ ಅಪ್ಪನಿಗೆ ದುಡ್ಡು ಮಾಡುವುದಷ್ಟೇ ತಿಳಿದಿರುವುದು. ಮಗಳ ಸುಖ ದುಃಖದ ಬಗ್ಗೆ ಯೋಚಿಸುವ ವ್ಯವಧಾನವೇ ಇಲ್ಲ. ಇಂಥವರಿಗೆ ಮಕ್ಕಳು ಯಾಕೆ? ಒಂದು ದಿನವೂ ಅವಳ ಭಾವನೆ ಅರ್ಥೈಸಿಕೊಂಡವರಲ್ಲ. ಅವಳ ಪ್ರಕಾರ ಮಗಳನ್ನು ಸುಖವಾಗಿ ನೋಡಿಕೊಳ್ಳುವುದು ಎಂದರೆ ಅವಳಿಗೆ ಒಳ್ಳೆಯ ಬಟ್ಟೆ, ಓದಲು ಒಳ್ಳೆಯ ಕಾಲೇಜ್, ಓಡಾಡಲು ಒಳ್ಳೆಯ ಕಾರು ಕೊಡಿಸಿಬಿಟ್ಟು ಖರ್ಚಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಬಿಟ್ಟರೆ ಅದೇ ನಮ್ಮ ಮಕ್ಕಳನ್ನು ಸುಖವಾಗಿ ನೋಡಿಕೊಳ್ಳುವುದು ಎಂದುಕೊಂಡು ಬಿಟ್ಟಿದ್ದಾರೆ. ಆದರೆ ಅವರಿಗೇನು ಗೊತ್ತು ಮಗಳ ಸುಖ ದುಃಖದ ಮರ್ಮ? ವೈಷ್ಣವಿ ಅಪ್ಪ ಅಮ್ಮನ ಮೇಲಿರುವ ಅಸಮಾಧಾನವನ್ನು ಕೋಪದಿಂದ ಹೊರಹಾಕುತ್ತಿದ್ದ. ಪ್ರತಿ ಬಾರಿ ಅವಳನ್ನು ಛೇಡಿಸಿ ರೇಗಿಸಿ ನಗುತ್ತಿದ್ದ ಅಷ್ಟೇ. ಆದರೆ ಅವಳನ್ನು ಬಹಳ ಮುಚ್ಚಿಟ್ಟಿಂದ ರಕ್ಷಿಸುತ್ತಿದ್ದ. ಅವಳ ಬಗ್ಗೆ ಯಾರೇ ಮಾತನಾಡಿದರೂ ಮೊದಲು ಪ್ರತಿಕ್ರಿಯಿಸುತ್ತಿದ್ದುದು ಅವನೇ. ಈ ಬಾರಿ ಏನೂ ಉತ್ತರಿಸದೆ ಸುಮ್ಮನೆ ಕುಳಿತಿದ್ದ ಅಪ್ಪನ ಭುಜವನ್ನು ಅಲುಗಾಡಿಸಿ, ಅಪ್ಪ, ಅತ್ತೆ ನಿಮ್ಮ ಮಾತು ಕೇಳಬಹುದು. ದಯವಿಟ್ಟು ಅಪ್ಪ, ವೈಶು ಅವನನ್ನು ಮದುವೆಯಾಗದಂತೆ ತಡೆಯಿರಿ ಅಪ್ಪ ಎಂದು ಒಂದೇ ಸಮನೆ ಅವರೊಂದಿಗೆ ಬೇಡಿಕೆಯ ಪರಿಗೆ. ಸರಿ, ನಾನು ಪ್ರೇಮನ ಹತ್ತಿರ ಮಾತನಾಡಿ ವೈಶು ಹರ್ಷನ ಮದುವೆಯಾಗದಂತೆ ಮಾಡುತ್ತೀನಿ. ಆಗ ನೀನು ವೈಷ್ಣವಿನ ಮದುವೆಯಾಗುತ್ತೀಯಾ ಎಂದ ಅಪ್ಪನ ಮಾತಿಗೆ ಅಪ್ಪ ಏನು ಹೇಳುತ್ತಿದ್ದೀರಾ? ಕೊಂಚ ಸಮಯ ಏನು ಯೋಚಿಸಿದವಂತೆ ತಲೆ ಅಲ್ಲಾಡಿಸಿ, ನಾನು ಯಾವತ್ತೂ ವೈಷ್ಣವಿಯ ಮೇಲೆ ಆ ರೀತಿಯ ಯೋಚನೆಯನ್ನ ಮಾಡಿಲ್ಲ ಎಂದ. ಗಲಿಬಿಲಿಯಿಂದ ಅವನ ಮನದಲ್ಲಿ ಎಂದೂ ವೈಷ್ಣವಿಯನ್ನ ಮದುವೆಯಾಗುವ ಭಾವ ಮೂಡಲ್ಲ. ಮತ್ತೆ ನೀನ್ಯಾಕೆ ಅವಳ ಬಗ್ಗೆ ಚಿಂತೆ?
ಅವರ ಅಪ್ಪ ಅಮ್ಮ ನೋಡಿರೋ ಹುಡುಗನನ್ನೇ ಮದುವೆ ಆಗಲಿ ಬಿಡು, ಅವಳ ಮದುವೆ ಖಂಡಿತ ಕರೆಯುತ್ತಾಳೆ, ಇಬ್ಬರು ಹೋಗಿ ಭರ್ಜರಿ ಊಟ ಮಾಡಿಕೊಂಡು ಬರೋಣ ಸರಿನಾ ಎಂದು ಹೇಳಿ ಹೊರಟ. ಅಪ್ಪನ ಮಾತಿನಲ್ಲಿ ತಮಾಷೆ ಇರಲಿಲ್ಲ, ಬದಲಾಗಿ ತನ್ನಡಿಗೆ ಅಸಮಾಧಾನ, ಕೋಪ ಎಲ್ಲ ಮೂಡುತ್ತಿರುವುದು ಎದ್ದು ಕ್ಷಣ ಮಾತ್ರದಲ್ಲಿ ಗ್ರಹಿಸಿಕೊಂಡ. ಅವಳು ಯಾರನ್ನಾದರೂ ಮದುವೆಯಾಗಲಿ, ಏನಾದರೂ ಮಾಡಿಕೊಳ್ಳಲಿ ಎಂದು ಉದಾಸೀನ ತೋರುವ ಗುಣದವನು ಅಲ್ಲವೇ ಅಲ್ಲ. ಅಪ್ಪನ ಈ ಮಾತು ಹೃದಯ ಪ್ರವೇಶಿಸದಿದ್ದರೂ ಮೆದುಳಿಗಂತೂ ಪ್ರವೇಶ ಪಡೆದಿತ್ತು. ಹೊರರೋಗಿ ವಿಭಾಗದಲ್ಲಿ ಮೀಸಲಿದ್ದ ಕುರ್ಚಿಯಲ್ಲಿ ಕುಳಿತುಕೊಂಡ ಮಧುವಿಗೆ ಪ್ರತಿಕ್ಷಣ ತಲ್ಲಣ. ಯಾವಾಗ ದೊಡ್ಡಪ್ಪನಿಗೆ ಪ್ರಜ್ಞೆ ಬರುವುದು ಎಂದು ಸತತ 4 ತಾಸಿನಿಂದ ಕುಳಿತಲ್ಲೇ ಕುಳಿತಿದ್ದಳು ಮಧು ಎಂದು. ಪಕ್ಕದಿಂದ ಖಾಲಿ ಕುರ್ಚಿಯಲ್ಲಿ ಕುಳಿತುಕೊಂಡ ವಿನುತಾಳಿಗೆ ಮಧು ಮುಖದಲ್ಲಿ ಕಂಡ ವಿಶೇಷ ಕಳೆಯನ್ನು ನೋಡಿ, ಮಧು ಏನಾದರೂ ವಿಶೇಷವಾ ಎಂದು ಕೇಳಿದವಳ ಮಾತಿನ ಅರ್ಥ ಗ್ರಹಿಸುವ ಪರಿಸ್ಥಿತಿ ಅವಳದ್ದಾಗಿರಲಿಲ್ಲ. ವಿಶೇಷ ಅಂದರೆ ಏನು ಅತ್ತಿಗೆ ಎಂದಳು ಅದೇ ನಿರಾಸಕ್ತಿಯಿಂದ. ಹಾ ದಡ್ಡಿ ಥರ ಮಾತನಾಡಬೇಡ ಮಧು, ಹೋಗಲಿ, ನಿನಗೆ ಅರ್ಥವಾಗಿಲ್ಲವೆನಿಸುತ್ತದೆ. ಬಸುರಿನಾ ಎಂದು ಕೇಳಿದವಳ ಮಾತಿಗೆ ಯಾವ ರೀತಿ ಉತ್ತರಿಸಬೇಕೆಂದು ಅವಳಿಗೆ ತಿಳಿಯಲಿಲ್ಲ. ಹೊತ್ತಲ್ಲದ ಹೊತ್ತಲಲ್ಲಿ ಕೇಳುವ ಪ್ರಶ್ನೆಯ ಕುರಿತು ಇಲ್ಲ ಎಂದು ಸುಮ್ಮನೆ ತಲೆ ಆಡಿಸಿದಳು. ಅವಳ ಮನದ ತುಂಬ ಆವರಿಸಿದ್ದು ಮಾತ್ರ ಆದಷ್ಟು ಬೇಗ ದೊಡ್ಡಪ್ಪನಿಗೆ ಪ್ರಜ್ಞೆ ಬರಲಿ ಎಂದು. ಅವಳ ಕಣ್ಣುಗಳು ಬಯಸಿದ್ದು ದೊಡ್ಡಪ್ಪನನ್ನು ನೋಡಲು ಮಾತ್ರ. ಮಧು ಎಂದು ಮತ್ತಷ್ಟು ನಯವಾಗಿ ಅವಳ ಹೆಸರಿಡಿದು, ಸಮಯಕ್ಕೆ ಸರಿಯಾಗಿ ಮಕ್ಕಳು ಮಾಡಿಕೊಳ್ಳಬೇಕು ಮಧು. ಈಗ ನನ್ನ ನೋಡು, ಮದುವೆಯಾದ ಹೊಸದರಲ್ಲಿ ಇಷ್ಟು ಬೇಗ ಮಕ್ಕಳು ಬೇಡವೆಂದು ದಿನದೂಡುತ್ತಾ ಬಂದೆವು. ಆದರೆ ಈಗ ನನಗೂ ಒಂದು ಮಗು ಬೇಕೆಂದು ಹಂಬಲಿಸುತ್ತಿದ್ದೇನೆ, ಆದರೆ ಮಕ್ಕಳಾಗುತ್ತಿಲ್ಲ ಎಂದು ನೋವಿನಲ್ಲಿ ಹಲುಬಿದಳು. ಆದಷ್ಟೇ ಕೊಂಕು ಮಾತನಾಡಿದರು ಅವಳು. ಸ್ತ್ರೀಯಲ್ಲವೇ, ಸ್ತ್ರೀ ಸಹಜ ಆಸೆಗಳು ಅವಳ ಮನದಲ್ಲಿ ನೆಲೆ ಊರಿದ್ದವು. ಅತ್ತಿಗೆ ಯಾಕೆ ನೊಂದುಕೊಳ್ಳುತ್ತೀರಾ, ಮಕ್ಕಳಾಗುತ್ತವೆ, ಯಾಕೆ ಚಿಂತೆ ಮಾಡುತ್ತೀರಾ ಎಂದು ಅವಳ ಕೈಯನ್ನು ಬಹಳ ಮೃದುವಾಗಿ ಅಮುಕಿದಳು. ತನ್ನ ಕಣ್ಣ ನೀರು ಒರೆಸಿಕೊಂಡು, ಹೌದು, ನಾನು ಅದೇ ನಿರೀಕ್ಷೆಯಲ್ಲಿದ್ದೇನೆ ಮಧು. ಅದೆಲ್ಲ ಇರಲಿ, ನಿನ್ನ ಮತ್ತೆ ಸೂರ್ಯನ ಮಧ್ಯೆ ಎಲ್ಲ ಸರಿಯಿದೆ ತಾನೇ? ಸಂಶಯವಿದ್ದರೆ ಕಾಳಜಿಯ ಸೋಗಿನಲ್ಲಿ ಕೇಳಿದಳು ವಿನುತಾಳ ಈ ರೀತಿ ಅತಿಯಾದ ಕಾಳಜಿ ತೋರುವ ನಟನೆಯ ಸೋಗು ಮಧುಗೆ ತಿಳಿದಿತ್ತು. ಆದರೂ ಹೆಚ್ಚೇನು ಮಾತನಾಡದೆ, ಹ್ಞೂ ಅತ್ತಿಗೆ, ನಾವು ಚೆನ್ನಾಗಿದ್ದೀವಿ ಎಂದು ಕೇವಲವಾಗಿ ನಕ್ಕಳು. ಮಧು, ಅಲ್ಲಿ ನೋಡಿ, ನಿನ್ನ ಗಂಡನನ್ನು ಆವಾಗಲಿಂದ ನೋಡುತ್ತಿದ್ದೀನಿ. ನಿನ್ನ ಗಂಡನ ಕಣ್ಣು ಅಂಕಿತಾನ ಹೊರತುಪಡಿಸಿ ಬೇರೆ ಕಡೆ ಸರಿಯುತ್ತಲೇ ಇಲ್ಲ. ಅವಳನ್ನು ನೋಡಿದಾಗಿನಿಂದ ಅವಳ ಮುಖದಲ್ಲಿ ಅದೇನೋ ನಗು. ಸೂರ್ಯನಿಗೆ ಅಂಕಿತಾನ ಮೇಲಿನ ಒಲವಿನ್ನೂ ಆರಿಲ್ಲವೆನಿಸುತ್ತದೆ ಎಂದ ವಿನುತಾ ಮಾತಿಗೆ ಅತ್ತಿಗೆ ಕೋಪದಿಂದ ನುಡಿದ. ಸುಮ್ಮನಾದಳು, ಮತ್ತೇನೂ ಮಾತನಾಡಲಿಲ್ಲ. ಅವಳೊಂದಿಗೆ ಮಾತು ಬೆರೆಸಿದರೆ ಇಲ್ಲದ ಮಾತುಗಳೆಲ್ಲ ಮೆದುಳು ಪ್ರವೇಶಿಸುವುದು ಎಂದು. ಮಧು, ನಾನು ಹೇಳುತ್ತಿರುವುದು ನಿನಗೆ ಅರ್ಥವಾಗುತ್ತಿಲ್ಲ. ಎಷ್ಟೇ ಆದರೂ ಸೂರ್ಯ ಅಂಕಿತಾನ ಮೊದಲನೇ ಇಷ್ಟಪಟ್ಟಿದ್ದ ಎಂಬ ವಿಷಯ ಮರೆಯಬೇಡ. ಇಂತಹ ಸೂಕ್ಷ್ಮಗಳನ್ನೆಲ್ಲ ಅರಿಯದಿದ್ದರೆ ಹೇಗೆ? 2 ಪದವಿ ತೆಗೆದುಕೊಂಡು ಬಿಟ್ಟರೆ ಸಾಲದು. ಸಂಸಾರ ಹಾಗೂ ಹೋಗುಗಳನ್ನು ತಿಳಿದುಕೊಳ್ಳುವುದು ಮುಖ್ಯ. ಏನು ನನ್ನ ಅನುಭವದ ಕಣ್ಣಿಗೆ ಕಂಡಿದ್ದು ಹೇಳಿದ್ದೇನೆ, ಅರ್ಥ ಮಾಡಿಕೊಳ್ಳುವುದು ನಿನಗೆ ಬಿಟ್ಟಿದ್ದು. ವಿನುತಾ ಮಾತು ಮಧುವಿಗೆ ಕಸಿವಿಸಿ ಅನುಭವ ನೀಡಿತು. ಮನವೆಲ್ಲ ಕಹಿಯಾಗತೊಡಗಿತ್ತು. ಮಾತಾಗಲಿ ಬೀಜವಾಗಲಿ ಬಿದ್ದ ಜಾಗದಲ್ಲೇ ನೆಲೆ ಊರುವುದು. ಅದರಂತೆಯೇ ವಿನುತಾಳ ಮಾತು ಮಧುಳ ಮನ ಯಾವುದೋ ಮೂಲೆಯಲ್ಲಿ ನೆಲೆ ಊರಿತ್ತು. ಆದರೆ ಗಣನೆಗೆ ತೆಗೆದುಕೊಳ್ಳದೆ ಗಂಡನೆಡೆಗೆ ನೋಡಿದಳು. ಗೋಡೆಗೆರಗಿ ಕಾರ್ತಿಕ್ ಪಕ್ಕ ನಿಂತುಕೊಂಡು ಸೂರ್ಯನ ಕಣ್ಣು ಅಂಕಿತಾನೆಡೆಗೆ ನೆಟ್ಟಿದ್ದವು. ಅದನ್ನು ನೋಡಿದ ಮಧು ಮನಸ್ಸು ಸ್ವಲ್ಪ ವಿಚಲಿತಗೊಂಡಿತ್ತು. ಆದರೂ ತನ್ನ ಕಸಿವಿಸಿ, ಕಳವಳ, ತಲ್ಲಣವೆಲ್ಲ ಬದಿಗಿರಿಸಿ, ಅಂಕಿತಾ ಚೆನ್ನಾಗಿರುವವಳಲ್ಲ, ಅಷ್ಟು ಸಾಕು ಎಂದು ವಿನುತಾಳ ಮಾತಿಗೆ ಹೆಚ್ಚೇನೂ ಮಾತನಾಡದೆ, ಅತ್ತಿಗೆ ಅಂಕಿತಾ ಯಾವಾಗ ಬಂದಳು, ಅವಳ ಗಂಡ ಎಲ್ಲೂ ಕಾಣುತ್ತಿಲ್ಲ, ದೊಡ್ಡಪ್ಪನಿಗೆ ಹೀಗಾಗಿದೆ ಎಂದು ತಿಳಿದ ಮೇಲೂ ಬರುತ್ತಿದ್ದಾಳ ಎಂದು ನಿಟ್ಟುಸಿರು ಬಿಟ್ಟಳು. ತನ್ನ ದೊಡ್ಡಪ್ಪನ ಮನೋರೋಗ ಕೊನೆಯಾಯಿತಲ್ಲವೆಂದು. ಯಾವ ಗಂಡನೂ ಇಲ್ಲ. ಬಂದಿದ್ದಲ್ಲ, ಸಿಕ್ಕಿದ್ದು. ಮಾವನಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಇವಳ ವಿಷಯಕ್ಕೆ. ನಿನ್ನೆ ಪೊಲೀಸರು ಫೋನ್ ಮಾಡಿ ನಿಮ್ಮ ಮಗಳು ಸಿಕ್ಕಿದ್ದಾಳೆ ಎಂದರು. ಮಾವನು ಖುಷಿಯಿಂದ ಹೋಗಿ ನೋಡಿದರು. ಆದರೆ ಅವಳು ಎಲ್ಲಿ ಸಿಕ್ಕಿದ್ದು ಎಂದು ಗೊತ್ತಾ? ಅವಳು ಪೊಲೀಸರಿಗೆ ಸಿಕ್ಕಿದ್ದು ಮುಂಬೈನ ಯಾವುದೋ ವೇಶ್ಯಾವಾಟಿಕೆಯಲ್ಲಂತೆ. ಅದನ್ನು ಕೇಳಿ ಮಾವ ಎದೆ ಹಿಡಿದು ಕುಸಿಬಿದ್ದರು. ಆಮೇಲೆ ಮಾವನ ಆಸ್ಪತ್ರೆಗೆ ಸೇರಿಸಿದ್ದು. ಈ ವಿಷಯ ನಿಮ್ಮಣ್ಣ ಯಾರಿಗೂ ಹೇಳಿಲ್ಲ ಎಂದವಳ ಮಾತಿಗೆ ಮಧುವಿಗೆ ಕಾದ ಎಣ್ಣೆ ಕರ್ಣಕ್ಕೆ ಸುರಿದಂತಾಯಿತು. ನೆಲವೇ ಸೀಳಿ ಪಾತಾಳಕ್ಕೆ ಕುಸಿದಂತಾಯಿತು. ಗಂಟಲು ಒಳಗಿ ನಾಲಿಗೆ ತೊದಲುತ್ತಿತ್ತು. ತನ್ನ ಮುಖದ ಮೇಲೆ ಹರಡಿದ್ದ ಬೆವರನ್ನು ಒರೆಸಿಕೊಂಡು, ಅತ್ತಿಗೆ ಏನು ಹೇಳುತ್ತಿದ್ದೀರಾ ಎಂದು ಮಾತುಗಳು ನಾಲಿಗೆಯಲ್ಲಿ ಬಿಟ್ಟು ಬಿಟ್ಟು ಹೊರಡುತ್ತಿದ್ದವು. ಮುಂದುವರೆಯುವುದು. ದಯವಿಟ್ಟು ಈ ಕಥೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ಜೊತೆಗೆ ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.